ರಾಜಕೀಯದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆ ಇನ್ನೂ ಕೂಡ ಕಗ್ಗಂಟಾಗ್ತಾ ಇದೆ. ಈ ವಿಚಾರಗಳು ಸಾಕಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ. ಸಂಬಂಧ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಕಸರತ್ತು ಇಂದು ಅಮಿತ್ ಶಾ ಭೇಟಿ ಮಾಡಲಿರುವ ಬಿವೈ ವಿಜಯೇಂದ್ರ ಅವರು ಮುಂದುವರಿಸದಂತೆ ವಿರೋಧಿಗಳು ಬಿಗಿಪಟ್ಟಣ ಹಿಡಿದಿದ್ದಾರೆ. ಇನ್ನು ರೆಬೆಲ್ಸ್ ಹಾಗೂ ತಟಸ್ಥ ಬಣದಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಿರೋಧದ ವೇಳೆಗೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. ಸಾಕಷ್ಟು ಗಗ್ಗಂಟಾಗಿರುವಂತದ್ದು. ಇನ್ನು ವಿಚಾರವಾಗಿ ಇವತ್ತು ಅಮಿತ್ ಶಾ ಜೊತೆಗೆ ಮಾತನಾಡೋದಕ್ಕೆ ವಿಜಯೇಂದ್ರ ದೆಹಲಿಯತ್ತ ಹೋಗಿರುವಂತದ್ದು ಕುತೂಹಲವನ್ನ ಕೆರಳಿಸ್ತಾ ಇದೆ. ವಿಜಯೇಂದ್ರ ಮುಂದುವರಿಸದಂತೆ ಮತ್ತೊಂದು ಕಡೆ ಬಿಗಿಪಟ್ಟಿರುವಂತದ್ದು. ರೆಬೆಲ್ಸ್ ಮತ್ತು ತಟಸ್ಥ ಬಣದಿಂದ ತೀವ್ರ ವಿರೋಧ ಕೂಡ ಇರುವಂತದ್ದು. ಈಗ ಈ ವಿರೋಧದ ಬೆನ್ನಲ್ಲೇ ದೆಹಲಿಗೆ ಹೋಗಿದ್ದಾರೆ. ವಿಜಯೇಂದ್ರನನ್ನ ಮುಂದುವರಿಸದಂತೆ ಬಿಗಿಪಟ್ಟು ಹಿಡಿತಾ ಇರುವಂತದ್ದು. ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆಯ ಕುರಿತು ಚರ್ಚೆ ಮಾಡೋದಕ್ಕೆ ಮುಂದೆ ಹೋಗಿದ್ದಾರೆ. ಅಮಿತ್ ಶಾ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇನ್ನು ಬಿವೈ ವಿಜಯೇಂದ್ರ ಅವರನ್ನ ಮುಂದುವರಿಸದಂತೆ ರೆಬೆಲ್ಸ್ ನಾಯಕರು ಪಟ್ಟನ್ನ ಹಿಡಿದಿದ್ದಾರೆ. ಅವರು ಮುಂದುವರೆದ್ರೆ ನಾವು ಪಕ್ಷಕ್ಕಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಬಿವೈ ವಿಜಯೇಂದ್ರ ಅವರು ದೆಹಲಿಗೆ ಹೋದ್ರಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆ ಇಷ್ಟೊತ್ತಿಗಾಗಲೇ ಆಗಬೇಕಿತ್ತು. ಇನ್ನು ಕೂಡ ಸಾಕಷ್ಟು ಕಸರತ್ತು ನಡೀತಾ ಇದೆ. ಯಾವುದೇ ರೀತಿಯಾದಂತ ಬದಲಾವಣೆಗಳು ಕಾಣ್ತಾ ಇಲ್ಲ. ವಿರೋಧದ ವೇಳೆಯೇ ದೆಹಲಿಗೆ ತೆರಳಿದ್ದಾರೆ ವಿಜಯೇಂದ್ರ ಅವರು. ಅಮಿತ್ ಶಾ ಜೊತೆಗೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಇದನ್ನ ಖಾಸಗಿ ಭೇಟಿ ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ವಿರೋಧಿ ಬಾಣಕ್ಕೆ ಬಿವೈ ವಿಜಯೇಂದ್ರ ಅವರು ಟಕ್ಕರನ್ನ ನೀಡಿದ್ದಾರೆ. ಟಕ್ಕರ್ಗೆ ಈಗ ರೆಡಿ ಆದಂತಿದೆ ಬಿವೈ ವಿಜಯೇಂದ್ರ ಅವರು. ಹಿರಿಯರ ವಿರೋಧವಿದೆ ಅಂತ ಹೇಳಿ ವಿಜಯೇಂದ್ರ ಅವರು ಟಕ್ಕರನ್ನ ನೀಡಿದ್ದಾರೆ. ಬಹಿರಂಗವಾಗಿಯೇ ಹೇಳಿಕೆಯನ್ನ ನೀಡಿದ್ದಾರೆ. ಬಿವೈ ವಿಜಯೇಂದ್ರ ಅವರು ಬಹಿರಂಗವಾಗಿಯೇ ಈ ರೀತಿಯಾದಂತಹ ಟಕ್ಕರನ್ನ ನೀಡಿದ್ದಾರೆ. ಹಿರಿಯರ ವಿರೋಧವಿದೆ, ನಾನು ಮುಂದುವರಿಯೋದಕ್ಕೆ ಅನ್ನುವಂತಹ ಬಾಣವನ್ನ ತಿರುಗೇಟನ್ನ ನೀಡಿದ್ದಾರೆ. ಹಾಗಾಗಿ ಇವತ್ತು ಖಾಸಗಿ ಭೇಟಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಅಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂಥದ್ದು ಮತ್ತೊಂದು ಕಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇನ್ನು ವಿಜಯೇಂದ್ರ ಅವರೇ ಮುಂದುವರಿಯೋದು ರೆಬೆಲ್ಸ್ ಹಾಗೂ ತಟಸ್ಥ ನಾಯಕರಿಗೆ ಇಷ್ಟ ಇಲ್ಲ. ಸಾಕಷ್ಟು ವಿರೋಧಗಳು ಕೂಡ ಇರುವಂಥದ್ದು. ಹಾಗಾಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ವಿಜಯೇಂದ್ರ ಅವರು ದೆಹಲಿಗೆ ತೆರಳಿದ್ದಾರೆ. ಇನ್ನು ಖಾಸಗಿ ಭೇಟಿ ಇದು ಅಂತ ಕೂಡ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ. ಇನ್ನು ಇದಕ್ಕೆ ಯಾವುದೇ ರೀತಿಯಾದಂಥ ವಿಶೇಷ ಅರ್ಥ ನೀವು ಕಲ್ಪಿಸಬೇಡಿ. ನಾನು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಭೇಟಿ ಆಗ್ತಾ ಇಲ್ಲ, ಈ ರೀತಿಯಾಗಿ ಹೇಳೋದ್ರ ಮುಖಾಂತರ ವಿರೋಧಿ ಬಣಕ್ಕೆ ಟಕ್ಕರನ್ನ ನೀಡಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಬಹಿರಂಗವಾಗಿಯೇ ಹೇಳಿಕೆಯನ್ನ ನೀಡಿರುವಂಥದ್ದು. ಬೇರೆ ಕಾರಣಕ್ಕೆ ನಾನು ಭೇಟಿಯಾಗೋದಕ್ಕೆ ಹೋಗ್ತಾ ಇದ್ದೀನಿ, ಇದಕ್ಕೆ ಬೇರೆ ಬೇರೆ ರೀತಿಯಾದಂಥ ಬಣ್ಣವನ್ನ ಕೊಡಬೇಡಿ, ಖಾಸಗಿ ಭೇಟಿ ಇದು, ನಾನು ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿ ಟಕ್ಕರನ್ನ ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆ ತಟಸ್ಥ ಬಣದಿಂದ ಆಗಲಿ ಮತ್ತು ಒಂದಿಷ್ಟು ವಿರೋಧ ಬಣದಿಂದ ಸಾಕಷ್ಟು ವಿರೋಧ ಇರುವಂಥದ್ದು. ಇವರು ಮುಂದುವರಿಬಾರ್ದು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡಿದ್ದಾರೆ. ಇನ್ನು ಈ ಬಳಿಕ ಈಗ ಇದೇ ಒಂದು ವಿರೋಧದ ನಡುವೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದಾರೆ. ಗೊತ್ತಿಲ್ಲ, ಇನ್ನು ಸಾಕಷ್ಟು ವಿಚಾರವಾಗಿ ಬಿವೈ ವಿಜಯೇಂದ್ರ ಅವರು ಈ ಹಿಂದೆ ಕೂಡ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಅವರೇ ಮುಂದುವರಿಬೇಕು ಅನ್ನುವಂಥ ಆಸೆ ಅವರಲ್ಲಿ ಮನಸ್ಸಲ್ಲೂ ಇದ್ರೂ ಕೂಡ, ಆದರೆ ಒಂದಿಷ್ಟು ವಿರೋಧಗಳು ಹೆಚ್ಚಾಗಿರುವಂಥದ್ದು ತಟಸ್ಥ ಬಣದಿಂದ ಆಗಿರ್ಬೋದು, ಮತ್ತೊಂದು ಕಡೆಯಿಂದ ಸಾಕಷ್ಟು ಅವರಿಗೆ ಈ ರಾಜ್ಯಾಧ್ಯಕ್ಷರ ವಿಚಾರವಾಗಿ ಸಾಕಷ್ಟು ಅವರಿಗೆ ಸಂಕಷ್ಟ ಇದೆ ಈಗ. ಯಾಕಂದರೆ ಅವರು ಮುಂದುವರೆದ್ರೂ ಕಷ್ಟ, ಅವರನ್ನು ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇಳಿಸಿದ್ರೂ ಕಷ್ಟ.
ಆ ರೀತಿಯಾಗಿ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಹಾಗಾದ್ರೆ ಇದೇ ರೀತಿಯಾಗಿ ನಾನು ಏನು ವಿರೋಧ ಇದೆ ಅಂತ ಹೇಳಿ ಟಕ್ಕರನ್ನ ನೀಡಿದ್ದಾರೆ BY ವಿಜೇಂದ್ರ ಅವರು. ನಾನು ಮುಂದುವರೆದ್ರೆ ಹಿರಿಯರ ಸಾಕಷ್ಟು ವಿರೋಧ ಇದೆ ಅಂತ ಹೇಳಿದ್ದಾರೆ. ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಟಸ್ಥ ಬನಕ್ಕೆ ಒಂದಿಷ್ಟು ಬಹಿರಂಗವಾಗಿ ಈ ರೀತಿಯಾಗಿ ಹೇಳಿಕೆ ನೀಡೋದ್ರ ಮುಖಾಂತರ ಟಕ್ಕರನ್ನ ಕೊಟ್ಟಿರುವಂಥದ್ದು. ಯಾಕಂದ್ರೆ ಮತ್ತೊಂದು ಕಡೆ ಯಡಿಯೂರಪ್ಪನವರ ಒಂದು ಸಲಹೆ ಸೂಚನೆಗಳು ಪಕ್ಷಕ್ಕೆ ಬೇಕಾಗುತ್ತೆ.